ಇವತ್ತಿನ ವಿಡಿಯೋದಲ್ಲಿ ಪುನರ್ಪುಳಿ ಅಥವಾ ಕೋಕಮ್ಮಿನ ಸೋಲ್ ಕಡಿ ಮಾಡೋದನ್ನು ನೋಡೋಣ. ನಾನಿಲ್ಲಿ 1/4 ಕಪ್ಪಷ್ಟು ಪುನರ್ಪುಳಿನ ಉಗುರು ಬೆಚ್ಚಗಿನ ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಸುಮಾರು ಅರ್ಧ ಗಂಟೆ ಆದರೂ ನೆನೆಸಿಟ್ಕೊಳ್ಬೇಕು. ನಂತರ ಒಂದು ಮಿಕ್ಸರ್ ಜಾರ್ನಲ್ಲಿ 1/4 ಕಪ್ಪಷ್ಟು ತೆಂಗಿನ ತುರಿ, 1 ಇಂಚು ಶುಂಠಿ, 1 ಸಣ್ಣ ಹಸಿಮೆಣಸು, ಹಾಗೆ 1 ಚಮಚ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಇವಾಗ ಗ್ರೈಂಡ್ ಆಗಿದೆ. ಈಗ ಇದನ್ನು ನಾನು ಬೇರೆ ಒಂದು ಪಾತ್ರೆಯಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ತುಂಬಾ ಸುಲಭ ಮಾಡೋದು, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಹಾಗೆ ತುಂಬಾ ಚೆನ್ನಾಗಿರುತ್ತೆ ಕೂಡ ಇದು ಕುಡಿಯೋದಕ್ಕೆ. ಇಲ್ಲಿ ಇವಾಗ ತೆಂಗಿನ ರಸನ ನಾನು ತೆಕ್ಕೊಳ್ತಾ ಇದ್ದೀನಿ. ಹಾಗೆ ಆಗಲೇ ನೆನೆಸಿಟ್ಕೊಂಡಿರುವಂತಹ ಪುನರ್ಪುಳಿ ಏನಿದೆ ಅದನ್ನು ಕೂಡ ನಾನಿಲ್ಲಿ ನೋಡಿ ಸುಮಾರು ಅರ್ಧ ಗಂಟೆ ಮೇಲೆ ಆಗಿದೆ. ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಇಚ್ಕೊಂಡ್ಬಿಟ್ಟು ರಸ ತೆಕ್ಕೊಳ್ಳೋಣ. ಇದನ್ನು ನಾನು ತೆಕ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಈ ನೀರೇನಿದೆ ಇದನ್ನು ಅದೇ ತೆಂಗಿನ ರಸದಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಹಾಗೆ ಇದು ಕನ್ಸಿಸ್ಟೆನ್ಸಿಗೋಸ್ಕರ ಸುಮಾರು 1 ರಿಂದ 1.5 ಕಪ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀವು ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಳ್ಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸರ್ವ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ತುಂಬಾ ಸಿಂಪಲ್, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇದನ್ನು ನೀವು ಬೇಕಿದ್ರೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು, ಅಥವಾ ಇದಕ್ಕೆ ಐಸ್ ಕ್ಯೂಬ್ಸ್ ಹಾಕ್ಕೊಂಡ್ಬಿಟ್ಟು ಕೂಡ ಸರ್ವ್ ಮಾಡ್ಬೋದು. ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.